गुरुवे सर्वलोकानां विसजे भवरोगिणां निधये सर्वविद्यायां दक्षिणामूर्तये नमो नमः। श्रीगुरुं परमानन्दं वन्दे स्वानन्दविग्रहं यस्य सान्निध्यमात्रेण चिदानन्दायते तनुः। ओम श्री गुरु बसवलिंगाय नमः। श्री गुरु चन्नबसवेश्वराय नमः। श्री ಗುರು ಪ್ರಭು ಸ್ವಾಮಿನೇ ನಮಃ. ಇಂತಿ ತ್ರಿಮೂರ್ತಿಗಳು ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮ ಪೂಜ್ಯಪಾದ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸ್ವರೂಪರಾಗಿರ್ತಕ್ಕಂಥವ್ರು ಈ ನಮ್ಮ ಚಿಕ್ಕೋಡಿ, ಗೋಕಾಕ, ರಬಕವಿ, ಬನಟ್ಟಿ, ಈ ಕಡೆ ಕೊಲ್ಲಾಪುರದವರೆಗೆ ಕಾಡಸಿದ್ದೇಶ್ವರರ ಹೆಸರನ್ನ ಕೇಳದೇ ಇರ್ತಕ್ಕಂಥ ಊರಿಲ್ಲ, ಜನ ಇಲ್ಲ. ಎಲ್ಲರಿಗೂ ಕಾಡಸಿದ್ದೇಶ್ವರರು ಅಷ್ಟು ಚಿರಪರಿಚಿತರು. ಒಂದು ದುರ್ದೈವ ಏನಪ್ಪಾ ಅಂತಂದ್ರೆ, ಕಾಡಸಿದ್ದೇಶ್ವರರ ಸನ್ನಿಧಾನಗಳಿಗೆ ಮಠಮಾನ್ಯಗಳು ಬಾಳಿದ್ದಾವೆ. ಕಾಡಸಿದ್ದೇಶ್ವರರು ಆ ಎಲ್ಲಾ ಕಾಡಸಿದ್ದೇಶ್ವರರ ಮಠಗಳಿಗೆ ಭಕ್ತ ಸಮುದಾಯ ಹೋಗ್ತಾರ, ನಡ್ಕೊಂತಾರ, ಅನೇಕ ಬೇಕಾಗಿದ್ದನ್ನೆಲ್ಲ ಅವರು ಪಡ್ಕೊಂತಾರ ಬಿ, ಹೀಗೆ ನಡೀತದ. ಆದ್ರೆ ಕಾಡಸಿದ್ದೇಶ್ವರರು ಜನಸಾಮಾನ್ಯರಿಗೆ ಹೇಳಿರ್ತಕ್ಕಂಥ ತತ್ವಜ್ಞಾನ, ಆ ವಚನ ಸಾಹಿತ್ಯ ಅದು ಸ್ವಲ್ಪ ಅಲ್ಲೆಲ್ಲಿ ನಡೀತದ. ನಡೆಯಂಗಿಲ್ಲ ಅಂತಲ್ಲ, ಅಲ್ಲೆಲ್ಲಿ ನಡೀತದ. ಆದ್ರ ಮಟ್ಟಿಗೆ ಸಾಹಿತ್ಯ, ಚನ್ನಬಸವಣ್ಣನವರ ವಚನ ಸಾಹಿತ್ಯ, ಪ್ರಭುದೇವರು, ಮಹಾದೇವಿ ತಾಯಿಯವ್ರದ್ದು ಎಲ್ಲಾ ಶರಣರ ವಚನ ಸಾಹಿತ್ಯ ಹಂಗಿದು ಮುಟ್ಟಿಲ್ಲ. ಏನಾಗ್ಯದಪ್ಪ ಅಂತಂದ್ರೆ, ಕೇವಲ ಭಕ್ತಿಗೆ ಅವರಿಂದ ಅನುಗ್ರಹ ಪಾತ್ರಕ್ಕ ಇವರು ಭಕ್ತಿ ಮಾಡ್ತಾರ, ಕಾಡಸಿದ್ದೇಶ್ವರ ಅನುಗ್ರಹಿಸ್ತಾರ, ಇಷ್ಟಕ್ಕ ನಿಂತು ಬಿಟ್ಟಾರ. ಹೀಗಾಗಿ ಒಂದು ಹೆಜ್ಜೆ ನಮದು ಏನಪ್ಪಾ ಅಂತಂದ್ರೆ, ಅದು ಅವರ ಆಶೀರ್ವಾದದ ಬಲದಿಂದ, ಕಾಡಸಿದ್ದೇಶ್ವರರ ಆಶೀರ್ವಾದ ಬಲದಿಂದ ಅವರ ವಚನಗಳನ್ನ ಕುರಿತು ಒಂದಿಷ್ಟು ಚಿಂತನೆಯನ್ನ ಮಾಡಬೇಕು ಅನ್ನೋದು ಒಂದು ಆಸೆ. ಹಿಂಗಾಗಿ ಆ ಪರಮ ಪೂಜ್ಯ ಪ್ರಾತಸ್ಮರಣೀಯ ನಡೆದಾಡುವ ಮಾತನಾಡುವ ಸಿದ್ಧ ಪುರುಷ ಯಾರಪ್ಪ ಅಂತಂದ್ರೆ ಅವರು ಕಾಡಸಿದ್ಧರು. ಆ ಕಾಡಸಿದ್ಧರ ಶ್ರೀಪಾದದಲ್ಲಿ ಹನಿ ಹಚ್ಚಿ ಒಂದು ಸಣ್ಣ ಪ್ರಾರ್ಥನಾ ಏನಪ್ಪಾ ಅಂತಂದ್ರೆ, ಕಾಡಸಿದ್ಧರೇ, ನೀವು ಬೆಳಗಿನ ಮಾತುಗಳನ್ನು ಮಾತಾಡೋರು, ನೀವು ಪೂರ್ಣ ನಿರಂಜನ ಸ್ವರೂಪದಲ್ಲಿ ನೆಲೆ ನಿಂತವ್ರು, ನಾವಿನ್ನ ಈ ಕಡೆ ಪ್ರಪಂಚಿಕರು. ಹೀಗಾಗಿ ಪ್ರಪಂಚದಿಂದ ಲಿಪ್ತವಾದಂತಹ, ಅದರಿಂದ ಆವಶ್ಯದಂತ ನಮ್ಮ ಬುದ್ಧಿಯನ್ನ ಕಾಡಸಿದ್ದರೆ ನೀವೇ ಪ್ರಚೋದನೆ ಮಾಡ್ರಿ, ನೀವೇ ಆವರಣವನ್ನ ತೆಗಿರಿ, ಅಲ್ಲಿ ಜ್ಞಾನ ಪ್ರಕಾಶಿಸುವಂಗ ಆಶೀರ್ವಾದ ಮಾಡ್ರಿ. ನಿಮ್ಮ ವಚನಗಳು ಅವು ನನಗೂ ತಿಳಿಲಿ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ಸರ್ವರಿಗೂ ಅವು ಮನದಟ್ಟಾಗಲಿ. ಅದನ್ನೆಲ್ಲ ನನ್ನಿಂದ ಹೇಳಿಸುವವರು ನೀವೇ, ಕೇಳುವವರು ನೀವೇ, ಎಲ್ಲವೂ ನೀವೇ. ಅವ್ರ ಪ್ರಾರ್ಥನೆಯನ್ನ ಮಾಡ್ತಾ ಈ ಚಿಂತನದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವ ಪೂಜ್ಯರಿಗೂ, ಸುಜಾತಮ್ಮನವ್ರನ್ನ ಮೊದಲು ಮಾಡ್ಕೊಂಡು ಇಲ್ಲಿ ಅನೇಕ ಮಂದಿ ವಿದ್ವಾಂಸರಿದ್ದಾರ, ಹಿರಿಯರಿದ್ದಾರ, ಜ್ಞಾನಿಗಳಿದ್ದಾರ, ಸಾಧಕರಿದ್ದಾರ. ಶ್ರೀಪಾದಕ್ಕ